As you people know, we were discussing about the reconstitution of partnership firm under that admission of a partner. Now we know the meaning of admission of a partner or the meaning of partnership. What do you mean by reconstitution of firm? Reason for admitting a new partner and meaning of revaluation account. These are the things that we have discussed in our last class. And along with that, as I said, in the admission of a partner, basically three important accounts will be prepared. Now, what are those three important accounts? First one is revaluation account. Revaluation account. Second one is partners capital account and a new balance sheet. Three important accounts will be prepared under admission of a partner. Under this, we have discussed about revaluation account in our last class. Basically, we have to keep in mind three different things, three important things. First one, what are the things that will be involved in revaluation account? First one, only the changes in the assets and the liabilities will be specified in the revaluation account. ಏನನ್ನ ಬರೀತೇವೆ ನಾವು revaluation account ಅಲ್ಲಿ only the changes asset ಮತ್ತೆ liabilities ಅಲ್ಲಿ ಏನು changes ಆಗುತ್ತೆ ಅದನ್ನ ನಾವು revaluation account ಅಲ್ಲಿ ಬರೀತೇವೆ. That is the first thing. And ಆ information ಎಲ್ಲಿರುತ್ತೆ? ಅಡಿಷನಲ್ ಇನ್ಫಾರ್ಮೇಶನ್ ಸಮ್ ಕೊಟ್ಟಿದ್ರೆ ಇಲ್ಲಸ್ಟ್ರೇಷನ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ಸ್ ಏನಿದೆ ಅದರಲ್ಲಿ ಆ ಚೇಂಜಸ್ ಗಳನ್ನ ಸ್ಪೆಸಿಫೈ ಮಾಡಿರ್ತಾರೆ. ದಟ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್, ಇನ್ಕ್ರೀಸ್ ಇನ್ ಅಸೆಟ್ ಅಂಡ್ ಡಿಕ್ರೀಸ್ ಇನ್ ಅಸೆಟ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇನ್ಕ್ರೀಸ್ ಇನ್ ಅಸೆಟ್ ಇಸ್ ನಥಿಂಗ್ ಬಟ್ ಆಸ್ ಐ ಸೆಡ್ ಅಪ್ರಿಸಿಯೇಷನ್ ಅಂತ ಹೇಳಿ ಸ್ಪೆಸಿಫೈ ಮಾಡ್ತಾರೆ. ವೆನೆವರ್ ದರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್ ವಿಲ್ ಬಿ ಸ್ಪೆಸಿಫೈಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಯಾವುದೇ ಅಸೆಟ್ ನ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಅದನ್ನ ನಾವು ಎಲ್ಲಿ ಸ್ಪೆಸಿಫೈ ಮಾಡ್ತೇವೆ? ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ಸ್ಪೆಸಿಫೈ ಮಾಡ್ತೇವೆ. ಸೇಮ್ ವೇ ಯಾವುದಾದ್ರೂ ಅಸೆಟ್ ನ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಅಥವಾ ಡೆಪ್ರಿಸಿಯೇಟ್ ಅಂತ ಹೇಳಿ ಸ್ಪೆಸಿಫೈ ಮಾಡಿದ್ರೆ ಅದನ್ನ ನಾವೇನ್ ಮಾಡ್ತೇವೆ? ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡ್ ಅಲ್ಲಿ ಬರಿತೇವೆ. ಇನ್ಕ್ರೀಸ್ ಇನ್ ದ ಅಸೆಟ್ಸ್ ವಿಲ್ ಬಿ ಸ್ಪೆಸಿಫೈಡ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ revaluation account, whereas decrease in the value of an asset will be specified on the debit side of revaluation account. Now third important thing, ಸೇಮ್ ವೈಸ್ ವರ್ಸಾ ಅಂತ ಹೇಳ್ತೇವೆ. ಅಸೆಟ್ ಅಲ್ಲಿ ಇನ್ಕ್ರೀಸ್ ಆದ್ರೆ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ, ವೆರಾಸ್ ಲ್ಯಾಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಆದ್ರೆ ಯಾವ ಸೈಡ್ ಅಲ್ಲಿ ಬರೀತೇವೆ ನಾವು? ಲ್ಯಾಬಿಲಿಟೀಸ್ ಅಲ್ಲಿ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರೀತೇವೆ. ಅದೇ ಲ್ಯಾಬಿಲಿಟೀಸ್ ಅಲ್ಲಿ ಡಿಕ್ರೀಸ್ ಆಗಿದ್ರೆ ನಾವೇನ್ ಮಾಡ್ತೇವೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರೀತೇವೆ. ದೀಸ್ ಆರ್ ದ ತ್ರೀ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಹೋಪ್ ಯು ಪೀಪಲ್ ಆರ್ ಕ್ಲಿಯರ್ ವಿತ್ ದಿಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಸೊ ಅಂಡರ್ ದಟ್, ಸೊ ಹಿಯರ್ ಇಟ್ ಇಸ್. ಫಸ್ಟ್ ಇನ್ಫಾರ್ಮೇಶನ್ ನಮ್ಗೆ ಏನಿತ್ತು? ಅಪ್ರಿಶಿಯೇಟ್ ಬಿಲ್ಡಿಂಗ್ ಅಂತ ಹೇಳಿ ಕೊಟ್ಟಿದ್ರು. ಸೊ ಬಿಲ್ಡಿಂಗ್ ಅನ್ನ ಅಪ್ರಿಶಿಯೇಟ್ ಮಾಡಿದ್ದೇವೆ. ವಿ ನೋ ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ನಾವು ಎಷ್ಟಿತ್ತು? ಬಿಲ್ಡಿಂಗ್ ಇನ ವ್ಯಾಲ್ಯೂ 60,000 ಇತ್ತು. 60,000 ಮೇಲೆ ನಾವು 20% ಅನ್ನ ಫೈಂಡ್ ಔಟ್ ಮಾಡಿದ್ವಿ. ವಿ ಗಾಟ್ 12,000 rupees. ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಸ್ಟಾಕ್ ಬಗ್ಗೆ ಹೇಳಿದ್ದಾರೆ. ಸ್ಟಾಕ್ ವಾಸ್ ರಿವ್ಯಾಲ್ಯೂಡ್ ಅಟ್ 12,000. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 15 ಇತ್ತು, ಈಗ ಅದರ ವ್ಯಾಲ್ಯೂ 12,000 ಆಗಿದೆ ಅಂತ ಹೇಳಿದ್ರೆ 3,000 ರೆಡ್ಯೂಸ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಅನ್ನ ಮಾಡಿದ್ದೇವೆ. ನೆಕ್ಸ್ಟ್ ಇನ್ಫಾರ್ಮೇಶನ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನ ಕೊಟ್ಟಿದ್ರು. ಡೌಟ್ಫುಲ್ ಡೆಟ್ ಅನ್ನ ನಾವು ಯಾವುದರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೇವೆ? ಡೆಟರ್ಸ್ ನ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಡೆಟರ್ಸ್ ಇನ ವ್ಯಾಲ್ಯೂ 20,000 ಅಂತ ಹೇಳಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ 5% ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ. 5/100 ಅಂತ ಹೇಳಿದ್ರೆ 1,000 rupees ಸಿಗ್ತದೆ. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ, ದಿಸ್ ಇಸ್ ನಾಟ್ ಯೆಟ್ ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ಹೇಳಿದೆ ನಾನು. ಏನ್ ಮಾಡಿದ್ದೇವೆ ನಾವು? ಡೆಬಿಟ್ ಸೈಡ್ ಅಲ್ಲಿ ಬರ್ದಿದ್ದೇವೆ 2,000 rupees. ನಾವ್ ಈಗ ಏನ್ ಮಾಡ್ಬೇಕು? ಎಲ್ಲಾ ಎಂಟ್ರೀಸ್ ಗಳು ಮುಗ್ದಿದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ರಿಟನ್ 12,000 ಹಿಯರ್. ಈ 12,000 ಇಂದ ಏನ್ ಮಾಡ್ಬೇಕು? -3,000 -1,000 -2,000 ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಸಿಗುತ್ತೆ? ನಮಗೆ 6,000 rupees ಸಿಗ್ತದೆ. ಈ 6,000 ಅನ್ನ ನಾವು ಯಾರಿಗೆ ಕೊಡಬೇಕು? ದಿಸ್ ಇಸ್ ನಥಿಂಗ್ ಬಟ್ ದ ಪಾರ್ಟ್ನರ್, ಸಾರಿ, ಪ್ರಾಫಿಟ್ ಆಫ್ ದ ಫರ್ಮ್. ಓಕೆ, ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಗಿದೆ 6,000 rupees. ಈ 6,000 ಅನ್ನ ಏನ್ ಮಾಡ್ಬೇಕು ನಾವು? ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡಬೇಕು. ದೇರ್ ಆರ್ 2 ಪಾರ್ಟ್ನರ್ಸ್ ಹಿಯರ್, ಎ
ಅಂಡ್ ಬಿ. ಈ ಎ ಅಂಡ್ ಬಿ ಗೆ ಈ 6000 rupees ಅಲ್ಲಿ ಶೇರ್ ಕೊಡಬೇಕು. ಯಾವುದು ಶೇರ್ ಎಷ್ಟು ಅವರದು? 2:1 ಶೇರ್. ಅಂದ್ರೆ ಎದು ಶೇರ್ 2, ಬಿದು ಶೇರ್ 1 ಇದೆ. ಸೊ ಎದು ಶೇರ್ ಎಷ್ಟಾಗುತ್ತೆ? 2/3. 3 ಎಲ್ಲಿಂದ ಬಂತು? 2 + 1 = 3. ಈ 3 ಅನ್ನ ಆಡ್ ಮಾಡಿ ತಗೊಂಡಿರುವಂತದ್ದು. ಸೊ ಇವರಿಗೆ 2/3, ಬಿ ಗೆ 1/3 ಶೇರ್ಸ್ ಅನ್ನ ಕೊಟ್ರೆ ನಾವು ಏನ್ ಸಿಗುತ್ತೆ ನಮಗೆ? ಅವರಿಗೆ ಹಣ ಬಂದಿದೆ. ಎಷ್ಟು? ಎಗೆ 4000 rupees ಸಿಗ್ತದೆ, ಬಿಗೆ 2000 rupees ಸಿಗ್ತದೆ. ಇದಿಷ್ಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಕೂಡ ನಿಮಗೆ 12,000 ಟೋಟಲ್ ಸಿಗ್ತದೆ. ಹೋಪ್ ಯು ಪೀಪಲ್ ಆರ್ ಕ್ಲಿಯರ್ ವಿತ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಏನಾದ್ರೂ ಡೌಟ್ಸ್ ಇದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ? If you do not have any doubts, then I will move on to the next one. Important. ಒಂದು ಅಕೌಂಟ್ ನಾವು ಮುಗಿಸಿದ್ವಿ. ಸೆಕೆಂಡ್ ಅಕೌಂಟ್ ಮಾಡಬೇಕು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಏನಾದ್ರೂ ಡೌಟ್ಸ್ ಇದೆನಾ? ಡೌಟ್ಸ್ ಏನಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, so that I can ask you. Okay, ಏನು ಡೌಟ್ಸ್ ಎಲ್ಲ ಹೇಳ್ತಿದ್ದಾರೆ. Can we move on to the next account? That is partners capital account. Okay, now first stage ಅನ್ನ ಮುಗಿಸಿದ್ವಿ ನಾವು. First we were preparing this revaluation account. ಸೆಕೆಂಡ್ ಅಕೌಂಟ್ ನಮಗೆ ಇರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪರೇಷನ್ ಮಾಡ್ಲಿಕ್ಕೆ. Now before calculating this partners capital account, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಯಾವುದೆಲ್ಲ ಥಿಂಗ್ಸ್ ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಬೇಕು, ನಾವು ಯಾವುದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು? Basically there are 5 items which will come under your partners capital account. Only 5. Okay, first one is old balance sheet ಅಲ್ಲಿ ಇರುವಂತಹ ಕ್ಯಾಪಿಟಲ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹಳೆ ಪಾರ್ಟ್ನರ್ಸ್ ಗಳ ಕ್ಯಾಪಿಟಲ್ ಅನ್ನ ಕೊಟ್ಟಿರ್ತಾರೆ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ. ಓಕೆ, ಈ ಐಟಮ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿಬೇಕು. ಏನಂತ ಬರಿಬೇಕು? ನಾವು ಬರಿತೇವೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರಿಬೇಕು. ದಿಸ್ ಇಸ್ ದ ಫಸ್ಟ್ ಐಟಮ್. ಎಲ್ಲಿರುತ್ತೆ ಫಸ್ಟ್ ಇನ್ಫಾರ್ಮೇಶನ್? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಒಂದು ಐಟಮ್ಸ್ ಕೊಟ್ಟಿರ್ತಾರೆ, ಕ್ಯಾಪಿಟಲ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಓಲ್ಡ್ ಪಾರ್ಟ್ನರ್ಸ್ ಅದು ಕ್ಯಾಪಿಟಲ್ ಅದು. ಸೊ ಅದನ್ನ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿಬೇಕು. ಏನಂತ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರಿಬೇಕು. ಇದು ಕ್ರೆಡಿಟ್ ಸೈಡ್ ಅಲ್ಲಿ ಬರೆಯುವಂತದ್ದು. ಇಲ್ಲಿ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಆಲ್ ದ ಎಂಟ್ರೀಸ್ ವಿಲ್ ಕಮ್ ಅಂಡರ್ ಕ್ರೆಡಿಟ್ ಸೈಡ್ ಆಫ್ ಯೋರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ನಮಗೆ ಸಿಗುವಂತದ್ದು ಎಲ್ಲಾ ಐಟಮ್ಸ್ ಗಳನ್ನ ನಾವ್ ಎಲ್ಲಿ ಬರೀಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಓಕೆ, ಇದು ಫಸ್ಟ್. ಸೆಕೆಂಡ್ ಒನ್ ಇದು ಫಸ್ಟ್ ಇನ್ಫಾರ್ಮೇಶನ್. ಓಕೆ, ಸೆಕೆಂಡ್ ಇನ್ಫಾರ್ಮೇಶನ್ ಅಗೇನ್ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಜನರಲ್ ರಿಸರ್ವ್ ಅನ್ನ ಕೊಟ್ಟಿರ್ತಾರೆ. ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಎಲ್ಲವೂ ಕೂಡ ಒಂದೇ. ಓಕೆ, ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನ ಕೂಡ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಒನ್. ಫಸ್ಟ್ ಒನ್ ಏನು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಕ್ಯಾಪಿಟಲ್ ಅನ್ನ ಕೊಡಬೇಕು. ದಿಸ್ ಒನ್ ಓಲ್ಡ್ ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಅನ್ನ ಕೊಡಬೇಕು. ಒಂದು ಫಸ್ಟ್ ಒನ್ ಏನಂತ ಬರಿಬೇಕು? ಅದನ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಬರಿಬೇಕು. ಹಿಯರ್ ಇಟ್ ಇಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೆಕೆಂಡ್ ಎಂಟ್ರಿ ಸೇಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಅಂತ ಹೇಳಿ ಕೊಟ್ಟಿರ್ತಾರೆ. ಯು ಕೀಪ್ ಇಟ್ ಇನ್ ಮೈಂಡ್, ರಿಸರ್ವ್ ಅಂತ ಹೇಳಿ ಕೊಟ್ಟಿರ್ತಾರೆ. ಈ ರಿಸರ್ವ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡಬೇಕು. ಯಾವ ರೀತಿ ಕೊಡಬೇಕು? ರೇಷಿಯೋ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಸಮ್ ಅಲ್ಲಿ ಕೊಟ್ಟಿದ್ದಾರೆ 2:1 ರೇಷಿಯೋ. ಇದೇ ಓಲ್ಡ್ ರೇಷಿಯೋದಲ್ಲಿ ಆ ರಿಸರ್ವ್ ಅನ್ನ ಅವರಿಗೆ ನಾವು ಶೇರ್ ಮಾಡಿ ಕೊಡಬೇಕು. ಎಷ್ಟಿದೆ ಇಲ್ಲಿ? 12,000 ಇದೆ. ಈ 12,000 ಅನ್ನ ಎ ಮತ್ತೆ ಬಿ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ಇದು ಎರಡನೇದು. ಥರ್ಡ್ ಒನ್, ನಾವು ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಇಟ್ಟಿದ್ದೇವೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಒಂದು ಎಂಟ್ರಿಯನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇವೆ. ಅಲ್ಲಿ 4,000 ಮತ್ತೆ 2,000 ಅನ್ನ ನಾವು ಏನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಆ ಅಮೌಂಟ್ ಅನ್ನ ನಾವು ಅಗೇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಬರೀಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದು ಮೂರನೇದು. ಓಕೆ, ಫಸ್ಟ್ ಒನ್ ಇಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಕ್ಯಾಪಿಟಲ್. ಸೆಕೆಂಡ್ ಒನ್ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಏನಿದೆ ಅದನ್ನ ಬರೀಬೇಕು. ಥರ್ಡ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದಂತ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಿದೆ ಆ ಅಮೌಂಟ್ ಅನ್ನ ನಾವು ಅಗೇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇದೆಲ್ಲ ಎಂಟ್ರೀಸ್ ಗಳು ಕೂಡ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಮೂರು ಕಂಪ್ಲೀಟ್ ಆಯ್ತಾ? ಏನಾದ್ರೂ ಡೌಟ್ಸ್ ಇದನ್ನ ಇಲ್ಲಿ? ಡೌಟ್ಸ್ ಇದ್ರೆ ಕೇಳಿ. ಓಕೆ, ಫೋರ್ತ್ ಒನ್
this. ಯಾವಾಗ ಹೊಸ ಪಾರ್ಟ್ನರ್ ಬರ್ತಾನೆ, whenever there is an admission of a partner, the new partner will get the goodwill amount. Now you people know what is the meaning of goodwill. As I said, the new partner will not work for the reputation of a company because he is coming at the end. The old partners will work for the goodwill of that company. That is why instead of working for the company, he has to give extra money. ಆ ಗುಡ್ವಿಲಿಗಾಗಿ ಹೊಸ ಪಾರ್ಟ್ನರ್ ಏನ್ ಬರ್ತಾನೆ, ಅವನು ಹಣವನ್ನ ಕೊಡಬೇಕು. ಈ ಹಣವನ್ನು ಅವನು ಕ್ಯಾಶ್ ರೂಪದಲ್ಲಿ ತರ್ತಾನೆ. ಒಂದೇ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್, ಎನಿಥಿಂಗ್ ಇಸ್ ಫೈನ್. ಓಕೆ, ಗುಡ್ ವಿಲ್ ಅನ್ನ ತಂದಿರ್ತಾನೆ ಹೊಸ ಪಾರ್ಟ್ನರ್. ಆ ಹೊಸ ಪಾರ್ಟ್ನರ್ ಗುಡ್ ವಿಲ್ ಅನ್ನ ಏನು ತಂದಿರ್ತಾನೆ ಅದನ್ನ ಏನ್ ಮಾಡ್ಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡಬೇಕು. ದಿಸ್ ಇಸ್ ಡಿಪೆಂಡ್ಸ್ ಆನ್ ದ ಕೇಸಸ್. ಸಮ್ ಟೈಮ್ಸ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತಾರೆ ಗುಡ್ ವಿಲ್ ಅನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿ. ಬಿಕಾಸ್ ಈ ಕಂಡೀಷನ್ ಅಲ್ಲಿ ಫಸ್ಟ್ ಕಂಡೀಷನ್ ನಾವು ಮಾಡ್ತಾ ಇರೋದು, when the new partner brings his goodwill and the cash will be retained in the business. Here nothing has been specified, ಏನು ಕೂಡ ಹೇಳಲಿಲ್ಲ. ಆದ್ರೆ ಹೊಸ ಪಾರ್ಟ್ನರ್ ಗುಡ್ ವಿಲ್ ಅನ್ನ ತಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ಗುಡ್ ವಿಲ್ ಏನಿದೆ ಇಲ್ಲಿ ಸಮ್ಮಲ್ಲಿ ತೋರಿಸ್ತಾ ಇದೆ. ಗುಡ್ ವಿಲ್ ಎಷ್ಟಿದೆ, 15,000 rupees ಇದೆ. ಓಕೆ, 15,000 rupees ಗುಡ್ ವಿಲ್ ಏನಿದೆ ಅಲ್ಲ, ಈ ಗುಡ್ ವಿಲ್ ಅನ್ನ ಏನ್ ಮಾಡ್ಬೇಕು, ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡ್ಬೇಕು. ನಾವು ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ವಾಟ್ ಎವರ್ ಅಮೌಂಟ್ಸ್ ದಟ್ ವಿ ಹ್ಯಾವ್, that will be given only to the old partners, not to the new partner. ಯಾವುದೇ ಅಮೌಂಟ್ ಆಗಿರ್ಬೋದು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ರಿಸರ್ವ್ಸ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು, ದೆನ್ ಒನ್ ಮೋರ್ ಬರ್ತದೆ ಪ್ರಾಫಿಟ್ ಅಂಡ್ ಲಾಸ್, ಇದೆಲ್ಲವೂ ಕೂಡ ಓಲ್ಡ್ ಪಾರ್ಟ್ನರ್ಸ್ ಗೆ ಮಾತ್ರ ಕೊಡ್ತೇವೆ. ಇದರಲ್ಲಿ ಯಾವುದ್ರಲ್ಲಿ ಕೂಡ ನ್ಯೂ ಪಾರ್ಟ್ನರ್ ಗೆ ಶೇರ್ ಅನ್ನ ಕೊಡೋದಿಲ್ಲ. ಓಕೆ, ಸೊ ಹೊಸ ಪಾರ್ಟ್ನರ್ ತಂದಂತಹ ಗುಡ್ ವಿಲ್ ಅನ್ನ ನಾವೇನ್ ಮಾಡ್ಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. ಅಗೈನ್ ದ ರೇಷಿಯೋ ಇಸ್ ಸೇಮ್, ದಟ್ ಇಸ್ 2:1. ಬಿಕಾಸ್ ಇಲ್ಲಿ ಕೊಟ್ಟಿದ್ದಾರೆ ಸಮ್ ಅಲ್ಲಿ. ಫಿಫ್ತ್ ಐಟಮ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾವು ಈ ಸಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಕೊಡ್ಲಿಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಐದರ್ ಮೈಟ್ ಬಿ ಸ್ಪೆಸಿಫೈಡ್ ಇನ್ ದ ಅಸೆಟ್ ಸೈಡ್ ಆರ್ ದ ಲ್ಯಾಬಿಲಿಟಿ ಸೈಡ್. ಒಂದು ವೇಳೆ ಅಸೆಟ್ ಸೈಡ್ ಅಲ್ಲಿ ಇದ್ರೆ ಅದು ನಮಗೆ ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ ಎಂಟ್ರಿ. ಒಂದ್ ವೇಳೆ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತದೆ. ಓಕೆ, ನಾವು ಈ ಸಮ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೊಡ್ಲಿಲ್ಲ. ಒಂದ್ ವೇಳೆ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಸ್ಪೆಸಿಫೈ ಮಾಡಿದ್ರೆ ಅಗೈನ್ ದಟ್ ವಿಲ್ ಬಿ ಗಿವನ್ ಟು ದ ಓಲ್ಡ್ ಪಾರ್ಟ್ನರ್ಸ್ ಇನ್ ದಯರ್ ರೇಷಿಯೋ. ಮೇ ಬಿ 2:1. ಈ ಸಮ್ ಅಲ್ಲಿ 2:1 ಇದೆ. ಸೊ ದೀಸ್ ಆರ್ ದ 5 items which will be specified in ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಯ್ತಾ? ಸೊ ಈ 5 ಎಂಟ್ರೀಸ್ ಅನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಇದು ಇಷ್ಟು ಕೂಡ ಬರುವಂತದ್ದು ನಮಗೆ ಕ್ರೆಡಿಟ್ ಸೈಡ್ ನಲ್ಲಿ. ಎಕ್ಸೆಪ್ಷನ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್, ಇದು ಯಾವ ಸೈಡ್ ಅಲ್ಲಿ ಸ್ಪೆಸಿಫೈ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಬರೀಲಿಕ್ಕೆ ಇರ್ತದೆ. ಸೊ ಅದನ್ನ ಬಿಟ್ರೆ ಈ 5 ಎಂಟ್ರೀಸ್ ಗಳು ಕಂಪಲ್ಸರಿ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಬರುತ್ತೆ. ಯಾವುದೆಲ್ಲ? ಫಸ್ಟ್ ಒನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀತೇವೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಸ್ ನಥಿಂಗ್ ಬಟ್ ದ ಓಲ್ಡ್ ಕ್ಯಾಪಿಟಲ್ ಆಫ್ ಓಲ್ಡ್ ಪಾರ್ಟ್ನರ್ಸ್, ಇದನ್ನ ಬರೀಲಿಕ್ಕೆ ಇರುತ್ತೆ. ಸೆಕೆಂಡ್ ಒನ್, ಜನರಲ್ ರಿಸರ್ವ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಸೈಡ್ ಅಲ್ಲಿ ರಿಸರ್ವ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ ಅಥವಾ ಜನರಲ್ ರಿಸರ್ವ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನ ಏನ್ ಮಾಡ್ಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಶೇರ್ ಮಾಡಿ ಕೊಡ್ಬೇಕು. ಥರ್ಡ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಲ್ಲಿ ಒಂದು ಎಂಟ್ರಿಯನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡಿದ್ದೇವೆ. ಆ ಹಣವನ್ನ ನಾವೇನ್ ಮಾಡ್ಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೀಬೇಕು. ಥರ್ಡ್. ಫೋರ್ತ್ ಒನ್, ಹೊಸ ಪಾರ್ಟ್ನರ್ ಏನು ಬಿಸ್ನೆಸ್ ಗೆ ಬರ್ತಾನೆ, ಹಿ ವಿಲ್ ಗೆಟ್ ಅ ಗುಡ್ ವಿಲ್ ಅಮೌಂಟ್. ಗುಡ್ ವಿಲ್ಗಾಗಿ ಹಣವನ್ನ ತಂದಿರ್ತಾನೆ. ಆ ಹಣವನ್ನ ನಾವೇನ್ ಮಾಡ್ಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು ಅವರ ರೇಷಿಯೋದ ಮೇಲೆ. ಫಿಫ್ತ್ ಒನ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕೊಟ್ಟಿದ್ರೆ ಅದನ್ನ ಕೂಡ ಓಲ್ಡ್ ಪಾರ್ಟ್ನರ್ಸ್ ಗೆ ಟ್ರಾನ್ಸ್ಫರ್ ಮಾಡಿ, ಶೇರ್ ಮಾಡಿ ಕೊಡ್ಬೇಕು. ದೀಸ್ ಆರ್ ದ 5 items where we have to consider during the preparation of partners capital account. ಏನಾದ್ರೂ ಡೌಟ್ಸ್ ಇದೆನಾ? ಡೌಟ್ಸ್ ಇದ್ರೆ ಕೇಳಿ. ಐ ವಿಲ್ ಪ್ರಿಪೇರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಏನಾದ್ರೂ ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಡೌಟ್ಸ್ ಇದ್ರೆ ಕ್ವಿಕ್ ಆಗಿ ಕೇಳಿ. ಓಕೆ, ಹೋಪ್ ಕ್ಯಾನ್ ವಿ ಮೂವ್ ಆನ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೌ? ಪ್ರಿಪೇರ್ ಮಾಡುವ? ಓಕೆ, now what is the format? A, B, C, 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅಗೇನ್ ಪರ್ಟಿಕ್ಯುಲರ್ಸ್ A, B, C. Okay, this is partners
capital account. This is the credit side and this is the debit side. This is particulars A, B, C. Particulars A, B and C. This is a format. ಗೊತ್ತಿದೆ ನಿಮಗೆ. Now, first ಏನ್ ಬರಿಬೇಕು ಅಂತ ಹೇಳಿದೆ ನಾನು. First we have to see the old capitals of old partners. ಓಲ್ಡ್ ಪಾರ್ಟ್ನರ್ ಇದ್ದು ಓಲ್ಡ್ ಕ್ಯಾಪಿಟಲ್ಸ್ ಅನ್ನ ನೋಡ್ಬೇಕು. ಎಲ್ಲಿ ಇರುತ್ತೆ ಓಲ್ಡ್ ಪಾರ್ಟ್ನರ್ ಇದು ಓಲ್ಡ್ ಕ್ಯಾಪಿಟಲ್? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್. ಎ ಮತ್ತೆ ಬಿ ದು ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 60,000 ಮತ್ತೆ 40,000 rupees ಇದೆ. ನಾನು ಹೇಳಿದೆ ಓಪನಿಂಗ್ ಬ್ಯಾಲೆನ್ಸ್ ಲ್ಯಾಬಿಲಿಟಿ ಸೈಡ್ ಇದು ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಕೂಡ ಬರುವಂತದ್ದು ಕ್ರೆಡಿಟ್ ಸೈಡ್ ಅಲ್ಲಿ. ಲ್ಯಾಬಿಲಿಟೀಸ್ ಇದು ಓಪನಿಂಗ್ ಬ್ಯಾಲೆನ್ಸ್ ಬರುವಂತದ್ದು ಕ್ರೆಡಿಟ್ ಸೈಡ್ ಅಲ್ಲಿ. ಅಂಡ್ ಯಾವಾಗ್ಲೂ ಕೂಡ ಫಸ್ಟ್ ಎಂಟ್ರಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಅನ್ನೇ ಬರಿಬೇಕು. ವಿ ವರ್ ಸಪೋಸ್ ಟು ರೈಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಈ 60,000 ಎದ್ದು 60,000 ಏನಿದೆ ಅದನ್ನ ಎ ಕಾಲಮ್ ಅಲ್ಲಿ ಬರ್ದಿದ್ದಾನೆ. ಬಿ ದು ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವೇನ್ ಮಾಡಿದ್ದಾನೆ ಬಿ ಕಾಲಮ್ ಅಲ್ಲಿ ಬರ್ದಿದ್ದಾನೆ. ಹೋಪ್ ಯು ಪೀಪಲ್ ಆರ್ ಕ್ಲಿಯರ್. ಫಸ್ಟ್ ಎಂಟ್ರಿ ಫಸ್ಟ್ ಏನಂತ ಬರೀಬೇಕು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾರೆ. ಸೊ ಎ ಮತ್ತೆ ಬಿ ದು ಅದನ್ನ ನಾನು ಏನ್ ಮಾಡ್ತಾ ಇದ್ದೇನೆ ಕ್ರೆಡಿಟ್ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಎ ದು ಕ್ಯಾಪಿಟಲ್ 60,000 ಬಿ ದು ಕ್ಯಾಪಿಟಲ್ 40,000 ಬರ್ದಿದ್ದೇನೆ. ಸಿ ಗೆ ಡ್ಯಾಶ್ ಅಂತ ಹೇಳಿ ಹಾಕಿ. ಯಾಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿ ದು ಬ್ಯಾಲೆನ್ಸ್ ಇಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ದೇನೆ ನಾನು ಅಲ್ಲಿ ಡ್ಯಾಶ್ ಅಂತ ಹೇಳಿ ಹಾಕ್ತಾ ಇದ್ದೇನೆ. ದಿಸ್ ಇಸ್ ದ ಫಸ್ಟ್ ಎಂಟ್ರಿ. ನಾನು ನಿಮಗೆ 5 ಹೇಳಿದ್ದೆ, ಅದರಲ್ಲಿ ಒಂದನ್ನ ಕ್ಲಿಯರ್ ಮಾಡಿದ್ದೇನೆ. ಏನಾದ್ರೂ ಡೌಟ್ಸ್ ಇದೆನಾ ಎಲ್ಲಿಂದ ಅಮೌಂಟ್ ಬಂತು ಅಂತ ಹೇಳಿ? ಎನಿ ಡೌಟ್ಸ್ ಸ್ಟೂಡೆಂಟ್ಸ್? ಡೌಟ್ ಇಲ್ವಾ? ಓಕೆ, ಫಸ್ಟ್ ಎಂಟ್ರಿಯನ್ನ ಮುಗಿಸಿದೆ. ನಾನು ಸೆಕೆಂಡ್ ಎಂಟ್ರಿ ಬರಿಬೇಕು ಅಂತ ಹೇಳಿದೆ. ಸೆಕೆಂಡ್ ಏನ್ ಬರಿಬೇಕು? ಯು ಕ್ಯಾನ್ ರೈಟ್ ಮೇಲೆ ಕೆಳಗೆ ಮಾಡ್ಬೇಕು, ಮಾಡಬಹುದು, ಏನು ಇದಿಲ್ಲ, ಇದೇ ರೀತಿ ಬರಿಬೇಕಂತ ಹೇಳಿ ಏನು ರೂಲ್ಸ್ ಇಲ್ಲ. ಫಸ್ಟ್ ಬಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಸ್ ಕಂಪಲ್ಸರಿ. ಫಸ್ಟ್ ಎಂಟ್ರಿ ಇಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಅದರ ನಂತರ ಉಳಿದ 4 ನೀವು ಮೇಲೆ ಕೆಳಗೆ ಮಾಡಿ ಬರೋದ್ರು ಕೂಡ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಏನು ಬರೀಲಿಕ್ಕೆ? ಸೆಕೆಂಡ್ ನಾನು ಹೇಳಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಅನ್ನ ಕೊಟ್ಟಿರ್ತಾರೆ ಅಂತ ಹೇಳಿದೆ, ಹೌದಾ? ಸೊ ಈ ಸಮ್ಮಲ್ಲಿ ಕೂಡ ರಿಸರ್ವ್ ಫಂಡ್ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ. ಸೊ ಐ ಆಮ್ ರೈಟಿಂಗ್ ಹಿಯರ್ ಬೈ ರಿಸರ್ವ್ ಫಂಡ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರಿಸರ್ವ್ ಫಂಡ್? ಎಷ್ಟು ಕೊಟ್ಟಿದ್ದಾರೆ? 12,000 ಕೊಟ್ಟಿದ್ದಾರೆ. ಎಸ್, ಈ 12,000ವನ್ನು ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಆಗ್ತದಾ? ನೋ, ವಿ ಹ್ಯಾವ್ ಟು ಗಿವ್ ಇಟ್ ಟು ಬೋತ್ ದ ಪಾರ್ಟ್ನರ್ಸ್. ವಾಟ್ ಇಸ್ ದ ಶೇರ್? 2:1. ನಾವು ಕ್ಯಾಲ್ಕುಲೇಟ್ ಮಾಡಿ 12,000 ಶೇರ್ಸ್ ಅಲ್ಲಿ 12,000 ರಿಸರ್ವ್ ಫಂಡ್ ಇದೆ. ಅದರಲ್ಲಿ ಎಗೆ ಎಷ್ಟು ಕೊಡಬೇಕು ನಾವು? 2/3 ಕೊಡಬೇಕು. ಬಿ ಗೆ ಎಷ್ಟು ಕೊಡಬೇಕು ನಾವು? ಇಂಟು 1/3 ರೇಷಿಯೋದಲ್ಲಿ ಕೊಡಬೇಕು. ಎಷ್ಟಾಗ್ತದೆ? ಕ್ವಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಎಷ್ಟಾಗುತ್ತೆ? 8,000. ಯಾರಿಗೆ? ಪಾರ್ಟ್ನರ್ ಎ ಗೆ 8,000 rupees ಆಗ್ತದೆ. 8,000. ಎಸ್. ವಾಟ್ ಅಬೌಟ್ ಬಿ? 4,000. ಎಸ್, 4,000 rupees ಆಗ್ತದೆ. ಸಿ ಗೆ ಕೊಡ್ತೇವಾ ಹಣವನ್ನ? No, ma'am. ಸಿ ಗೆ ಕೊಡ್ಬೇಕಾ? ಇಲ್ಲ, ಅವನೇನು ವರ್ಕೇ ಮಾಡ್ಲಿಲ್ಲ ಪ್ರೀವಿಯಸ್. ಎಸ್, ಹಾಗಾಗಿ ಹೊಸ ಪಾರ್ಟ್ನರ್ಗೆ ನಾವು ಯಾವುದೇ ಶೇರ್ ಅನ್ನ ಕೊಡೋದಿಲ್ಲ. ಕ್ಲಿಯರ್? ಅರ್ಥ ಆಯ್ತಾ? 2. ಫಸ್ಟ್ ಒನ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದೆ, ಅದು ನನಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇತ್ತು. ನೆಕ್ಸ್ಟ್ ಅಗೇನ್ ರಿಸರ್ವ್ ಫಂಡ್ ಅನ್ನ ಕೊಡ್ತಾ ಇದ್ದೇನೆ ನಾನು ಶೇರ್ ಮಾಡಿ 8,000 ಮತ್ತೆ 4,000 rupees. ಯಾಕೆ 8,000 4,000 ಬಂತು? 12,000 rupees ಅಲ್ಲಿ 2/3 ಶೇರ್ ಅನ್ನ ನಾನು ಎ ಗೆ ಕೊಟ್ಟಿದ್ದೇನೆ, 1/3 ಶೇರ್ ಅನ್ನ ನಾನು ಏನ್ ಮಾಡಿದ್ದೇನೆ ಬಿ ಗೆ ಕೊಟ್ಟಿದ್ದೇನೆ. 2 ಎಂಟ್ರೀಸ್ ಆಯ್ತು. ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆನಾ ಯಾರಿಗಾದ್ರೂ? No, ma'am. ಓಕೆ, ಫೈನ್. ನೆಕ್ಸ್ಟ್ ಥರ್ಡ್ ಒನ್ ನಾನು ಏನ್ ಹೇಳಿದೆ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿ ಬರಿಬೇಕು ಅಂತ ಹೇಳಿದೆ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ವೈ ರಿವ್ಯಾಲ್ಯೂಯೇಷನ್ ಅಕೌಂಟ್? ಇಫ್ ಯು ಚೆಕ್ ಹಿಯರ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರ್ದಿದ್ದೇವೆ, ಹೌದಾ? ಕಾಣ್ತಾ ಇದೆಯಾ ಇಲ್ಲಿ? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ವೆನ್ ಯು ರೈಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಅಕೌಂಟ್, ನಾವಿಲ್ಲಿ ಯಾವ್ದನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ? ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ನಾನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಅದರ ರಿವರ್ಸ್ ಎಂಟ್ರಿ ಏನಾಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆ ಅಂದ್ರೆ ಅದರ ಅಪೋಸಿಟ್ ಎಂಟ್ರಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಹೌದಾ? ಜರ್ನಲ್ ಎಂಟ್ರೀಸ್ ಇದೆ, ನೀವು ಇಲ್ಲಿ ಮಾಡುದಾದ್ರೆ, ನೀವು ಜರ್ನಲ್ ಎಂಟ್ರಿಯಲ್ಲಿ ಬರೆಯೋದಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್
ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರುತ್ತೆ, ಹೌದಾ? ಜರ್ನಲ್ ಎಂಟ್ರಿ ಆದ್ರೆ ನಾವು ಆಲ್ರೆಡಿ ಈಗ ಪ್ರಿಪೇರ್ ಮಾಡ್ತಾ ಇರೋದು ಯಾವುದು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಇದು 2 ಅಂದ್ರೆ ಇದರದ್ದು ಆಪೋಸಿಟ್ ಯಾವುದು? ದಿಸ್ ಇಸ್ ನಥಿಂಗ್ ಬಟ್ ಬೈ, ಹೌದಾ? ಇದನ್ನ ಏನ್ ಮಾಡ್ಬೇಕು ನಾವು? ಬೈ ಸೈಡ್ ಅಲ್ಲಿ ಬರಿಬೇಕು. ಸೊ ಐ ಆಮ್ ರೈಟಿಂಗ್ ಹಿಯರ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಷ್ಟು ಹಣ ಇದೆ ರಿವ್ಯಾಲ್ಯೂಯೇಷನ್ ಅಲ್ಲಿ? ಎಷ್ಟೆಷ್ಟು ಕೊಡಬೇಕು? ಎದು 4000, ಸಾರಿ, ಎದು 4000 rupees, ಬಿಗೆ 2000 rupees. ಅದನ್ನೇ ನಾನು ಏನ್ ಮಾಡ್ಬೇಕು? ಇಲ್ಲಿ ಬರಿಬೇಕು. ಎಷ್ಟಿದೆ? ಎಗೆ ಎಷ್ಟು ಕೊಟ್ಟಿದ್ದೇವೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ? ಹೌ ಮಚ್? 4000 rupees. ಬಿಗೆ ಎಷ್ಟು ಕೊಡಬೇಕು? 2000 rupees. 2000. ಎಸ್, ಕ್ಲಿಯರ್? 3 ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆನಾ ಇಲ್ಲಿ 3 ಎಂಟ್ರೀಸ್ ಅಲ್ಲಿ? ಗುಡ್, ಅರ್ಥ ಆಯ್ತಲ್ಲ 3. ಸೊ ಫಸ್ಟ್ ಬ್ಯಾಲೆನ್ಸ್ ಎಲ್ಲಿಂದ ತಗೊಂಡೆ ನಾನು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ತಗೊಂಡೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 60,000 ಮತ್ತೆ 40,000 ಸ್ಪೆಸಿಫೈ ಮಾಡಿದ್ದೇನೆ. ನೆಕ್ಸ್ಟ್ ರಿಸರ್ವ್ ಫಂಡ್ ತಗೊಂಡಿದ್ದೇನೆ, ಇದು ಕೂಡ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. 12,000 ಅನ್ನ ನಾನು ಎ ಮತ್ತೆ ಬಿ ಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದೇನೆ. ಥರ್ಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಎ ಮತ್ತೆ ಬಿ ಗೆ ನಾನು 4,000 ಮತ್ತೆ 2,000 rupees ಅನ್ನ ಕೊಟ್ಟಿದ್ದೇನೆ. ಅದನ್ನ ಏನ್ ಮಾಡ್ತಾ ಇದ್ದೇನೆ? ನಾನು ಇಲ್ಲಿ ಸ್ಪೆಸಿಫೈ ಮಾಡಿ ಬರ್ದಿದ್ದೇನೆ. ನೆಕ್ಸ್ಟ್ ಏನಿದೆ? ನಾನು ಮತ್ತೆ ಹೇಳಿದೆ we have to give the goodwill, whatever the goodwill amount has been brought by the new partner. ಹೊಸ ಪಾರ್ಟ್ನರ್ ಬಂದವನು ಗುಡ್ವಿಲ್ ಅನ್ನ ತರ್ತಾ ಇದ್ದಾನೆ. ಆ ಗುಡ್ವಿಲ್ ಅನ್ನ ನಾನು ಏನ್ ಮಾಡ್ಬೇಕು ಹೇಳಿದೆ? ಓಲ್ಡ್ ಪಾರ್ಟ್ನರ್ಸ್ ಗೆ ಶೇರ್ ಮಾಡಿ ಕೊಡ್ಬೇಕು ಅಂತ ಹೇಳಿದೆ. Now we have to write by goodwill. ಬೈ ಗುಡ್ವಿಲ್. ಎಷ್ಟು ಹಣವನ್ನ ತಂದಿದ್ದಾನೆ ಗುಡ್ವಿಲ್ ಅಲ್ಲಿ? 15,000. ಎಷ್ಟಿದೆ? 15,000. ಎಸ್, 15,000. ಎಸ್, ಗುಡ್. 15,000 ಗುಡ್ವಿಲ್ ಇದೆ. ಅಗೇನ್ ಆ 15,000 ಅನ್ನ ನಾವು ಏನ್ ಮಾಡ್ಬೇಕು? ಯಾರಿಗೆಲ್ಲ ಕೊಡ್ಬೇಕು 15,000 ಅನ್ನ? ವಿ ಹ್ಯಾವ್ ಟು ಗಿವ್ ಓನ್ಲಿ ಟು ದ ಓಲ್ಡ್ ಪಾರ್ಟ್ನರ್. ಹೊಸ ಪಾರ್ಟ್ನರ್ ಗೆ ಕೊಡುವ ಹಾಗೆ ಇಲ್ಲ. ಯಾಕೆ ಹೊಸ ಪಾರ್ಟ್ನರ್ ಗೆ ಕೊಡೋದಿಲ್ಲ? ಅವನೇ ತಂದಂತ ದುಡ್ಡನ್ನ ಅವನಿಗೆ ವಾಪಸ್ ಕೊಟ್ರೆ ಹಳೆ ಪಾರ್ಟ್ನರ್ಸ್ ಗೆ ಏನು ಸಿಗೋದಿಲ್ಲ. ಎಸ್, ಅದಕ್ಕೆ ಏನ್ ಮಾಡ್ತೇವೆ? ಗುಡ್ವಿಲ್ ಅನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡ್ತೇವೆ. 15,000 ಇದೆ. ಯಾವ ರೀತಿ ಕೊಡಬೇಕು? ಅಗೇನ್ ಬೇಸ್ಡ್ ಆನ್ ದಿಯರ್ ರೇಷಿಯೋ 2/3 ಮತ್ತೆ 15,000 ಇಂಟು 1/3 ರೇಷಿಯೋದಲ್ಲಿ ಕೊಡಬೇಕು. ಹಾಗಾದ್ರೆ ಎಗೆ ಎಷ್ಟು ಸಿಗ್ತದೆ ಗುಡ್ವಿಲ್ ಅಮೌಂಟ್? 10,000 ಸಿಗ್ತದೆ. ಈಗ ಎಷ್ಟು ಸಿಗ್ತದೆ? 5,000. 5,000. ವೆರಿ ಗುಡ್. ಎಗೆ ನಾವು ಕೊಡ್ತಾ ಇರೋದು 10,000 rupees. ಬಿಗೆ ಎಷ್ಟು ಕೊಡ್ತಾ ಇದ್ದೇವೆ? 5,000 rupees ನ ಕೊಡ್ತಾ ಇದ್ದೇವೆ. Have they specified anything about profit and loss account here? ಎಲ್ಲಾದ್ರೂ ಪ್ರಾಫಿಟ್ ಅಂಡ್ ಲಾಸ್ ಇದೆಯಾ? ಕೊಟ್ಟಿದಾರ ಸಮ್ಮಲ್ಲಿ? ಕೊಡ್ಲಿಲ್ಲ. ಸೊ ಹಾಗಾದ್ರೆ ನಮಗೆ ಯಾವ್ದೆಲ್ಲ? ಇಷ್ಟು 1 2 3 4 ಎಂಟ್ರೀಸ್ ಗಳು ಮಾತ್ರ ಈ ಸಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಡನ್ ವಿತ್ ದ ಬ್ಯಾಲೆನ್ಸ್ ಬ್ರಾಟ್ ಡೌನ್. ದಟ್ ಇಸ್ ನಥಿಂಗ್ ಬಟ್ ಸ್ಪೆಸಿಫೈಡ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್. ಎ ಮತ್ತೆ ಬಿ ದು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲಿ ಬರ್ದಿದ್ದೇನೆ. ನೆಕ್ಸ್ಟ್ ನಾನು ಹೇಳಿದೆ ಜನರಲ್ ರಿಸರ್ವ್ ಅನ್ನ ಕೊಡಬೇಕು. ಅದು ಕೂಡ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. 12,000 ಅದನ್ನ ಕೂಡ ಬರ್ದಿದ್ದೇನೆ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ. ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಏನನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅದೇ ಹಣವನ್ನ ನಾನು ಏನ್ ಮಾಡಿದೆ? ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೇನೆ. ನೆಕ್ಸ್ಟ್ ಹೊಸ ಪಾರ್ಟ್ನರ್ ಬಂದವನು ಗುಡ್ ವಿಲ್ ತಗೊಂಡ್ ಬಂದಿದ್ದಾನೆ. ಆ ಹಣವನ್ನ ನಾನು ಏನ್ ಮಾಡಿದ್ದೇನೆ? ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಟ್ಟಿದ್ದೇನೆ. ನೌ ದೇರ್ ಇಸ್ ಒನ್ ಮೋರ್ ಲಾಸ್ಟ್ ಎಂಟ್ರಿ. ಹೊಸ ಪಾರ್ಟ್ನರ್ ಬಂದವನು 25,000 ಕ್ಯಾಪಿಟಲ್ ಅನ್ನ ತಂದಿದ್ದಾನೆ. ಎಸ್, ಹೌದಾ? ನಾವು ಹಳೆ ಪಾರ್ಟ್ನರ್ ಇದು ಕ್ಯಾಪಿಟಲ್ಸ್ ಅನ್ನ ಬರದ್ವಿ. ಹೊಸ ಪಾರ್ಟ್ನರ್ ಇದು ಕ್ಯಾಪಿಟಲ್ ಅನ್ನ ನಾವು ಬರ್ದಿದೀವಾ? ಬರೀಲಿಲ್ಲ. ಇದನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಳ್ಬೇಕು. ಏನಂತ ತಗೊಳ್ಬೇಕು? ಬೈ ಕ್ಯಾಶ್ ಅಕೌಂಟ್. ಎಷ್ಟು ತಂದಿದ್ದಾನೆ ಹೊಸ ಪಾರ್ಟ್ನರ್? ನಮಗೆ ಬಿಸ್ನೆಸ್ ಗೆ 25,000 ಅನ್ನ ತಗೊಂಡ್ ಬಂದಿದ್ದಾರೆ. ಆ ಹಣವನ್ನ ಬರೀಬೇಕು. 25,000. ಯಾಕೆ ಕ್ಯಾಶ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೇನೆ? ಬಿಕಾಸ್ ದಿಸ್ ಇಸ್ ಅ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್. ಅವನ ಕ್ಯಾಶ್ ಎಷ್ಟಿದೆ ಅಂತ ಹೇಳಿ ನಾನು ತೋರಿಸ್ಬೇಕು. ವಿ ಕ್ಯಾನ್ ಪ್ರಿಪೇರ್ ಸಪರೇಟ್ಲಿ or we can do it here only because ನಾನು 3 ಕಾಲಮ್ ಆಲ್ರೆಡಿ ಹಾಕಿರೋದ್ರಿಂದ ಹೊಸ ಪಾರ್ಟ್ನರ್ ಇದು ಕ್ಯಾಪಿಟಲ್ ಅನ್ನ ಬೈ ಕ್ಯಾಶ್ ಅಂತ ಹೇಳಿ ಬರೀತೇನೆ. ನಾವು ಕೆಲವೊಮ್ಮೆ ಬೈ ಬ್ಯಾಂಕ್ ಅಂತ ಹೇಳಿ ಬರುತ್ತೆ. ಡಿಪೆಂಡ್ಸ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಂತ ಹೇಳಿ ಇದ್ರೆ ಹೊಸ ಪಾರ್ಟ್ನರ್ ತಂದ ಹಣವನ್ನ ಕ್ಯಾಶ್ ಅಲ್ಲಿ ಬರೀತೇವೆ. ಒಂದು ವೇಳೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಂಕ್ ಅಂತ ಹೇಳಿದ್ರೆ ಈ ಹಣವನ್ನ ಕೂಡ ಇಲ್ಲಿ ನಾನು ಬ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಗೊತ್ತಾಯ್ತಾ ಎಲ್ರಿಗೆ? ಸೊ ಯಾವುದೆಲ್ಲ ಐಟಮ್ಸ್ ಗಳನ್ನ ಬರೆದ್ವಿ ನಾವು? ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದೆ, ರಿಸರ್ವ್ಸ್ ಬರ್ದೆ, ರಿವ್ಯಾಲ್ಯೂಯೇಷನ್ ಬರ್ದೆ, ಗುಡ್ ವಿಲ್ ಬರ್ದಿದ್ದೇನೆ. ಪ್ರಾಫಿಟ್ ಅಂಡ್ ಲಾಸ್ ಈ ಸಮ್ ಅಲ್ಲಿ ಕೊಡ್ಲಿಲ್ಲ, ಅದಕ್ಕೆ ಬರೀಲಿಲ್ಲ. ಇನ್ಸ್ಟೆಡ್ ಹೊಸ ಪಾರ್ಟ್ನರ್ ಬಂದವನು ಕ್ಯಾಶ್ ಅನ್ನ ತಂದಿದ್ದಾನೆ 25,000 rupees. ಅದನ್ನ ಏನ್ ಮಾಡ್ತಾ ಇದ್ದೇನೆ ನಾನು? ಬೈ ಕ್ಯಾಶ್ ಅಂತ ಹೇಳಿ ಬರ್ದು ಸಿ ದು ಅಕೌಂಟ್ ಗೆ 25,000 ಅನ್ನ ಸ್ಪೆಸಿಫೈ ಮಾಡಿದ್ದೇನೆ. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೆ?
ಸೊ ಇಲ್ಲಿಗೆ ಎಲ್ಲ ಎಂಟ್ರೀಸ್ ಗಳನ್ನ ಬರ್ದು ಆಯ್ತು. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಪ್ರೊಸೀಜರ್ ಬ್ಯಾಲೆನ್ಸ್ ಮಾಡಬೇಕು. ನಾವು ಟೇಕ್ ದ ಟೋಟಲ್ ಆಫ್ ಎ 60,000 ಪ್ಲಸ್ 8,000 ಪ್ಲಸ್ 4,000 ಪ್ಲಸ್ 10,000 rupees ಎಷ್ಟಾಗ್ತದೆ ಟೋಟಲ್? ಎ ಕಾಲಮ್ 82,000 rupees. Yes, 82,000 ಎದು ಟೋಟಲ್ ಆಗ್ತದೆ. ಬಿದು ಟೋಟಲ್ ಎಷ್ಟಾಗ್ತದೆ? 40,000 ಪ್ಲಸ್ 4,000 ಪ್ಲಸ್ 2,000 ಪ್ಲಸ್ 5,000. ಎಲ್ಲರೂ ಅಲ್ಲಿ ಕ್ಯಾಲ್ಕುಲೇಟರ್ಸ್ ಇಟ್ಕೊಂಡು ಕುತ್ಕೊಳ್ಬೇಕು. 50,000 or 51,000? 51,000. Yes, 51,000. Good. 51,000. ಸೊ ಸಿಗೆ ಎಷ್ಟಾಗ್ತದೆ? ಬೇರೆ ಏನು ಇಲ್ಲ, ಅವನು 25,000 ಕ್ಯಾಶ್ ಏನ್ ತಂದಿದ್ದಾರೆ ಅಷ್ಟು ಮಾತ್ರ ಸ್ಪೆಸಿಫೈ ಮಾಡ್ತಾ ಇದ್ದೇವೆ. ಸೊ ಐ ಆಮ್ ರೈಟಿಂಗ್ ಹಿಯರ್ 25,000. ಓಕೆ. ನಾವು ಡೆಬಿಟ್ ಸೈಡ್ ಅಲ್ಲಿ ಏನು ಕೂಡ ಇಲ್ಲ, ಯಾವುದೇ ಎಂಟ್ರೀಸ್ ಗಳು ಇಲ್ಲ. ಏನ್ ಮಾಡ್ಬೇಕು? ಸೇಮ್ ಅಮೌಂಟ್ ಅನ್ನ ನಾವ್ ಏನ್ ಮಾಡ್ತೇವೆ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಸ್ಪೆಸಿಫೈ ಮಾಡಿ ರೈಟ್ ದಿಸ್ 82,000 ಪ್ಲಸ್ 51,000 ಅಂಡ್ 25,000. ಇಷ್ಟು ಹಣವನ್ನ ನಾವೇನ್ ಮಾಡ್ತೇವೆ? 82,000, 51,000 ಮತ್ತೆ 25,000. ಸೇಮ್ ಅಮೌಂಟ್ ನೆಕ್ಸ್ಟ್ ಇಯರ್ಗೆ, ನೆಕ್ಸ್ಟ್ ಮಂತ್ ಗೆ ಬರುವಾಗ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಇದೇ ಅಮೌಂಟ್ ಅನ್ನ ಇಲ್ಲಿ ಬರೀತೇವೆ. ದಿಸ್ ಇಸ್ ಅಬೌಟ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆನಾ? ಇಷ್ಟೇ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನಾವು ಬೇಸಿಕಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಒಂದು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಲ್ಲಿರ್ತದೆ ಬ್ಯಾಲೆನ್ಸ್ ಬ್ರಾಟ್ ಡೌನ್? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದೆ, ಅದನ್ನ ಬರೀಬೇಕು. ಸೆಕೆಂಡ್ ಒನ್, ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅನ್ನ ಲ್ಯಾಬಿಲಿಟಿ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಏನ್ ಮಾಡ್ಬೇಕು? ಓಲ್ಡ್ ಪಾರ್ಟ್ನರ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಐ ಮೀನ್ ಅವರ ಶೇರ್ ಅಲ್ಲಿ ಅವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. ಥರ್ಡ್ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾವು ಆಲ್ರೆಡಿ ಏನ್ ಪ್ರಿಪೇರ್ ಮಾಡಿದ್ದೇವೆ ಅದನ್ನ ಏನ್ ಮಾಡ್ಬೇಕು? ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡಬೇಕು. ಫೋರ್ತ್, ಹೊಸ ಪಾರ್ಟ್ನರ್ ಬಂದವನು ಗುಡ್ ವಿಲ್ ಅನ್ನ ತಂದಿರ್ತಾನೆ ಬಿಸ್ನೆಸ್ ಗೆ, ಆ ಗುಡ್ ವಿಲ್ ಅನ್ನ ಏನ್ ಮಾಡ್ಬೇಕು? ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ಬೇಕು. ಹೊಸ ಪಾರ್ಟ್ನರ್ ಗೆ ಯಾವುದನ್ನ ಕೂಡ ಕೊಡೋದಿಲ್ಲ. ಸೊ ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡಬೇಕು. ನೆಕ್ಸ್ಟ್, ಹೊಸ ಪಾರ್ಟ್ನರ್ ಬಂದವನು ಕ್ಯಾಶ್ ಅನ್ನ ತಂದಿರ್ತಾನೆ, ಕ್ಯಾಪಿಟಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾನೆ ಬಿಸ್ನೆಸ್ ಗೆ, ಅದನ್ನ ನಾವು ಬೈ ಕ್ಯಾಶ್ ಅಥವಾ ಬೈ ಬ್ಯಾಂಕ್ ಅಂತ ಹೇಳಿ ಸ್ಪೆಸಿಫೈ ಅನ್ನ ಮಾಡಬೇಕು. ಈ ಸಮ್ಮಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಕೊಡ್ಲಿಲ್ಲ, ಅದಕ್ಕೆ ಆ ಎಂಟ್ರಿ ಬರ್ಲಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಟೋಟಲ್ ಮಾಡಬೇಕು. ಈ ಹಣವನ್ನೇ ಅದೇನಾಗುತ್ತೆ ಅವರಿಗೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಬರಿಬೇಕು. ಒಂದ್ ವೇಳೆ ಡೆಬಿಟ್ ಸೈಡ್ ಅಲ್ಲಿ ಯಾವ್ದಾದ್ರು ಎಂಟ್ರಿ ಇದ್ರೆ ಮೈನಸ್ ಮಾಡಿ ತಗೊಳ್ಬೇಕಾಗ್ತದೆ. ಈ ಸಮ್ಮಲ್ಲಿ ಬೇರೆ ಏನು ಇಲ್ಲ. ಸೊ 82,000, 51,000 and 25,000 will be the balance of all the three partners. ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇದೆನಾ?